ನಾನು ನೋಡಿದ ಈ ಕಿರುಚಿತ್ರದ ಬಗ್ಗೆ ಒಂದು 4-5 ಮಾತುಗಳು ಹೇಳ್ತೀನಿ. ಸಾಹಿತ್ಯದಲ್ಲಿ ಶಾರ್ಟ್ ಸ್ಟೋರಿ, ಸಣ್ಣ ಕಥೆಗಳು, ಆಮೇಲೆ ಕಾದಂಬರಿಗಳು. ಟಾಲ್ಸ್ಟಾಯ್, ದಾಸ್ತೋವ್ಸ್ಕಿ ಬರೆದ ಬೃಹತ್ ಕಾದಂಬರಿ. ಇವುಗಳ ವ್ಯತ್ಯಾಸ ಇದೆಯಾ ಅಂದರೆ ಕ್ವಾಲಿಟೇಟಿವ್ಲಿ, ಗುಣಾತ್ಮಕವಾಗಿ ಏನು ವ್ಯತ್ಯಾಸ ಇಲ್ಲ. ಒಂದು ಸುನೀತ ಶೇಕ್ಸ್ಪಿಯರ್ನ 14 ಸಾಲಿನ ಸಾನೆಟ್ಗೂ ದೊಡ್ಡ ಒಂದು 300, 400, 500 ಸಾಲುಗಳಿರೋ ಪದ್ಯಕ್ಕೂ ಗುಣಾತ್ಮಕವಾಗಿ ಏನು ವ್ಯತ್ಯಾಸ ಇರಲ್ಲ, ಕ್ವಾಲಿಟೇಟಿವ್. ಎಷ್ಟೋ ಸತಿ ಸಣ್ಣ ಕತೆ ಒಂದು ಬೃಹತ್ ಕಾದಂಬರಿಗಿಂತ ದೊಡ್ಡ ಸಾಧನೆಯನ್ನು, ಅನುಭವವನ್ನು ಕೊಟ್ಟಿರುತ್ತೆ. ಸೊ ನಾವು ನೋಡಬೇಕಾಗಿರೋದು ಏನು ಅಂದರೆ ಯಾವ ಅನುಭವ ಬಂತು, ಅನುಭವ ಎಕ್ಸ್ಪೀರಿಯನ್ಸ್, ಯಾವ ವಿಚಾರ ಥಾಟ್ ಬಂತು, ಮತ್ತು ನಾವು ಆ ಪಠ್ಯ ಇದೆಯಲ್ಲ, ಆ ಪಠ್ಯದಿಂದ ಪಡ್ಕೊಂಡಿದ್ದಾದ್ರೂ ಏನು. ಸೊ ಪಠ್ಯದ ಚೌಕಟ್ಟು ಏನು, ಇದು ಮೊದಲನೇದು. ಚಲನಚಿತ್ರ ಸಂಪ್ರದಾಯದಲ್ಲಿ ಚಲನಚಿತ್ರಗಳು ಶುರುವಾಗಿದ್ದೆ, ನಾವು ಯಾವುದನ್ನು ಸಿನಿಮಾ, ಫಿಲಮ್ಸ್ ಅಂತೀವೋ, ಶುರುವಾಗಿದ್ದೆ 1 ನಿಮಿಷ ಟ್ರೈನ್ ಬರೋದು ಲೂಮಿಯರ್ ಬ್ರದರ್ಸ್ ಮಾಡಿದಂಥದ್ದು 19ನೇ ಶತಮಾನ. ಅದು ಹೋಟ್ಲಲ್ಲಿ ತೋರಿಸಿದ್ದು, ದಿ ಬಿಗಿನಿಂಗ್ ಆಫ್ ವರ್ಲ್ಡ್ ಸಿನಿಮಾ. ಅದು ಜನಗಳು ಎದ್ದು ಓಡ್ಬಿಟ್ರಂತೆ ಹೋಟ್ಲೆಲ್ಲ, ಟ್ರೈನ್ ಬರೋದು ನೋಡ್ರೆ ತಮ್ಮ ಒಳಗೆ ಅದು ಬಂದು ಇನ್ನೇನು ನಮ್ಮನ್ನೆಲ್ಲ ಮುಗಿಸ್ಬಿಡುತ್ತೆ ಅಂತಂದ್ಬಿಟ್ಟು. ಸೊ ಆ ರೀತಿಯಾದಂತಹ ಒಂದು ಅನುಭವವನ್ನು, ಅಂದರೆ ವಾಸ್ತವಕ್ಕೂ ನಾವು ಗ್ರಹಿಸುವ ಪ್ರತಿಮೆ, ಇಮೇಜಸ್. ಸಿನಿಮಾ ಅಂದರೆ ಚಲಿಸುವ ಪ್ರತಿಮೆಗಳು. ಕಾವ್ಯದಲ್ಲಿ ನಿಂತಿರುತ್ತೆ, ನಾವು ಮನನ ಮಾಡಿ ಪ್ರತಿಮೆಗೆ ಜೀವ ತುಂಬ್ತೀವಿ. ಇಲ್ಲಿ ಚಲಿಸ್ತಾ ಇರುತ್ತೆ, ಮೂವಿಂಗ್ ಇಮೇಜಸ್. ಸೊ ಆ ಇಮೇಜಸ್ ನೋಡದೆ ಹೋದರೆ, ಅಂದರೆ ಅಲ್ಲಿ ಪರದೆ ಮೇಲೆ ನಾವು ಕಾಣುವ ಇಮೇಜಸ್ಸು, ನಮ್ಮೊಳಗೆ ಒಂದು ಪರದೆ, ಪ್ರಜ್ಞೆಯೊಳಗೆ ಒಂದು ಪರದೆ, ಆ ಇಮೇಜಸ್ಸು ಅನುಭವವಾಗದೆ ಹೋದರೆ ಅದಕ್ಕೂ ನಮಗೂ ಏನು ಸಂಬಂಧ ಇರಲಿಲ್ಲ. ಇದು ಚಲನಚಿತ್ರ ನೋಡೋಕ್ಕೆ, ವಾಚಿಂಗ್ ಫಿಲ್ಮ್ಸ್, ಅದು ಡಿಫ್ರೆಂಟ್ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸ್. ಸಾಹಿತ್ಯದ ಭಾಷೆಗೂ ಸಿನಿಮಾ ಭಾಷೆಗೂ ವ್ಯತ್ಯಾಸ ಏನು? ಗ್ರಾಂಥಿಕ ಭಾಷೆ ಬೇರೆ, ಅದು ಪುಸ್ತಕದಲ್ಲಿ ಮಾತ್ರ ಇರುವಂಥದ್ದು. ಮಾತೇ ಇರುವಂತಹ ಅನೇಕ ಚಿತ್ರಗಳಿವೆ. ಬರೀ ಒಂದು ರೂಮ್ನೊಳಗೆ ನಡೆಯುವಂಥ ಚಿತ್ರಗಳಿವೆ, ಗಂಟೆಗಟ್ಟಲೆ ನಡೆಯುತ್ತೆ. ಆದರೆ ನಮ್ಮೊಳಗೆ ಏನಾದರೆ ಅನುಭವ ಅಥವಾ ನಮಗೆ ಯಾವುದೇ ರೀತಿಯಾದಂಥ ಮಾತಿನಿಂದಲೇ ನಮ್ಮ ಒಳಗೆ ಪ್ರತಿಮೆಗಳು ಹುಟ್ಟುತ್ತವ, ಇಮೇಜಸ್ ಹುಟ್ಟಿದ್ರೆ ಅದು ನಿಜವಾಗ್ಲೂ ಸಿನಿಮಾದ ಸಾಹಿತ್ಯವೇ. ಸೊ ಸಾಹಿತ್ಯ, ಪ್ರತಿಮೆ, ಇಮೇಜಸ್, ಫಿಸಿಕಲ್ ಇಮೇಜಸ್ ಮತ್ತು ಸಂಗೀತ, ಸಿನಿಮಾ ಬಳಸಿಕೊಳ್ಳುವಷ್ಟು ಕಲಾ ಪ್ರಕಾರಗಳನ್ನು ಯಾವ ಫಾರ್ಮು ಬಳಸ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಅದು ಸಿನಿಮಾದ ಹೆಗ್ಗಳಿಕೆ. ನೀವು ಸಾಹಿತ್ಯದ ಬಗ್ಗೆ ಅಥವಾ ಫಿಲಾಸಫಿ ಬಗ್ಗೆ, ತತ್ವಶಾಸ್ತ್ರದ ಬಗ್ಗೆ 1000 ಪುಸ್ತಕಗಳು ಹೇಳಿದ್ರೆ ಅಷ್ಟೇ ಗಟ್ಟಿಯಾದ 1000 ಪುಸ್ತಕಗಳು ಸಿನಿಮಾ ಥಿಯರಿ, ಫಿಲ್ಮ್ ಥಿಯರಿ ಬಂದಿದೆ. ಸೊ ಸಿನಿಮಾ ಥಿಯರಿ ಇಸ್ ಎ ವೆರಿ ಫಿಲಸಾಫಿಕಲ್, ತತ್ವಶಾಸ್ತ್ರದಷ್ಟೇ ಗಟ್ಟಿಯಾಗಿರುವಂಥದ್ದು. ಈ ಸಿನಿಮಾದ ಬಗ್ಗೆ ಬರೋಣ. ಕನ್ಫ್ಯೂಷನ್, ಅಭಿಜಿತ್ತು ಮತ್ತು ಶ್ರೀ ಬಾಬು ಹಿರಣ್ಣಯ್ಯ ಅವರು ಫಸ್ಟ್ ಗೊತ್ತಾಗಲಿಲ್ಲ, ತಿಳಿಲಿಲ್ಲ, ಕನ್ಫ್ಯೂಸ್ ಆಯಿತು ಅನ್ನೋದು ಸಹಜ. ಆದರೆ ಇದು ಸಿನಿಮಾದ ಕಟ್ ಇದೆಯಲ್ಲ, ಫ್ರೇಮ್ ಇದೆಯಲ್ಲ, ಅದು ಪೂರಕವಾದದ್ದು. ಯಾಕೆಂದರೆ ಅಬ್ಸರ್ವ್, ಇದು ಅಸಂಗತವಾದದ್ದು. ನಡೀತಿರೋದು ಎಲ್ಲವೂ ಅಸಂಗತವಾದದ್ದು. ಅಸಂಗತ ನಾಟಕಗಳು ನೋಡ್ತಾ ಇದ್ದರೆ ಅದು ಏನಾಗ್ತಿದೆ, ಎಲ್ಲ ವೇಟಿಂಗ್ ಫಾರ್ ಗೋಡೋ ನಾಟಕ ಓದೋದು ನೀವು ಬೆಕೆಟ್ದು, ಏನಾಗ್ತಿದೆ, ಏನು ಮಾತಾಡ್ತಿದ್ದಾರೆ, ಏನಿದು ಹುಚ್ಚುಚ್ಚಾಗಿ ಆಗ್ತಿದೆಯಲ್ಲ, ಅದು ಅಸಂಗತ ಅನಿಸಿದ್ರೆ, ಕನ್ಫ್ಯೂಸ್ ಆದರೆ ಅದು ಆ ರಚನೆಯೊಳಗೆ ಇರುವಂಥದ್ದು. ಅದು ಸೊ ಇಟ್ಸ್ ಪಾರ್ಟ್ ಆಫ್ ದಿ ಫಾರ್ಮ್. ಇದು ಇದರಲ್ಲಿರುವ ಕನ್ಫ್ಯೂಷನ್. ಎರಡನೇದು, ಸುಮಾರಷ್ಟಿದೆ ಈ ಚಿತ್ರದಲ್ಲಿ. ಸೋಷಿಯಲ್ ರಿಯಲಿಸಮ್, ನಾವು ಸಾಮಾಜಿಕ ವಾಸ್ತವಿಕತೆ ಅಂತೀವಲ್ಲ, ಅದು ಒಂದು ನೇರ ನೆಲೆಯಲ್ಲಿ ಹೋಗುವಂಥ ಒಂದು ಮಾರ್ಗ ಇದೆ.
ಬೈಸ್ಕಲ್ ಥೀವ್ಸ್, ಒನ್ ಆಫ್ ದಿ ಗ್ರೇಟ್ ಫಿಲ್ಮ್ಸ್, ಪತೇರ್ ಪಾಂಚಾಲಿ. ಇವೆಲ್ಲ ಒಂದು ನೇರ ರೇಖೆಯಲ್ಲಿ ಹೋಗುವಂಥ ಒಂದು ಫಾರ್ಮ್ ಆಫ್ ಎಕ್ಸ್ಟ್ರಾರ್ಡಿನರಿ ಸೋಷಿಯಲ್ ರಿಯಲಿಸಮ್. ಅದರಲ್ಲೇ ಕಾವ್ಯವನ್ನು ಕಟ್ಟಿಬಿಡ್ತಾರೆ. ವಿಕ್ಟೋರಿಯೋ ಡಿಸಿಕಾ ಅಥವಾ ಸತ್ಯಜಿತ್ ರೇ, ಅದು ಸಾಮಾಜಿಕ ವಾಸ್ತವಿಕತೆ ಅಂತ ಹೇಳ್ತಾ ಇರ್ತೀವಿ, ಅದು ಕಾವ್ಯಾತ್ಮಕವಾಗಿ ಹೋಗುತ್ತೆ, ಪೊಯಿಟಿಕ್ ರಿಯಲಿಸಮ್ ಆಗುತ್ತೆ. ಅದಕ್ಕೆ ಒಂದು ಕಾವ್ಯದ ಗುಣ ಬಂದ್ಬಿಡುತ್ತೆ. ಇಲ್ಲಿ ಸಾಮಾಜಿಕ ವಾಸ್ತವಿಕತೆಯ ವಿಷಯಗಳೇನು? ಸೋಷಿಯಲ್ ರಿಯಲಿಸಮ್, ಸಂಸ್ಥೆ, ವಿದ್ಯಾಸಂಸ್ಥೆ, ಆ ರಿಸರ್ಚು, ಆ ಟೀಚಿಂಗು, ಯಾವುದು ಉತ್ಪ್ರೇಕ್ಷೆಯ ಸೂಚನೆಗಳಲ್ಲ. ನಾಟ್ ಎಕ್ಸಾಜುರೇಟೆಡ್. ಇವತ್ತು ಆಗ್ತಾ ಇರೋದು ನಮ್ಮ ಅಕ್ಕಪಕ್ಕದಲ್ಲಿ ಅಕಾಡೆಮಿಯಲ್ಲಿ ಇರುವಂಥ ನಮ್ಮ ಎಲ್ರಿಗೂ ಗೊತ್ತು. 6 ಲಕ್ಷ 8 ಲಕ್ಷ 10 ಲಕ್ಷ ಕೊಟ್ಟರೆ ಬರ್ಕೊಡೋರು ಇರ್ತಾರೆ, ಪ್ರೊಫೆಷನಲ್ ರೈಟರ್ಸ್. ಸೊ ಇದು ಒಂದು ರೀತಿ ಈ ಸಿನಿಮಾದೊಳಗೆ, ಈ ಚಿತ್ರದಲ್ಲಿ ಅದು ಒಂದು ಸೋಷಿಯಲ್ ಕ್ರಿಟಿಸಿಸಮ್, ಸಾಮಾಜಿಕ ವಿಮರ್ಶೆಯೂ ಇದೆ. ಇಟ್ಸ್ ಎ ಕ್ರಿಟಿಸಿಸಮ್ ಆಫ್ ದಿ ಅಕಾಡೆಮಿಯಾ, ನಮ್ಮ ಇನ್ಸ್ಟಿಟ್ಯೂಷನ್ಸ್, ಎಲ್ಲ ಇನ್ಸ್ಟಿಟ್ಯೂಷನ್ಸು ಅಷ್ಟೇ. ಸಾಹಿತ್ಯ ಅಕಾಡೆಮಿಗಳನ್ನು ಒಳಗೊಂಡಂತೆ, ನಾಟಕ ಅಕಾಡೆಮಿಗಳು ಒಳಗೊಂಡಂತೆ ಎಲ್ಲ ನಮಗೆ ಹೇಸಿಗೆ ತರಿಸುವಂತಹ, ವಾಂತಿ ಬರೆಸುವಂತಹ ಒಂದು ಬಹಳ ವಿಚಿತ್ರವಾದಂಥ, ನಮಗೆ ಸಹಿಸ್ಕೊಳ್ಳೋಕ್ಕಾಗದೇ ಇರುವಂಥ ಅನ್ಬೇರಬಲ್, ಆ್ಯಂಡ್ ಇಟ್ ಕ್ರಿಯೇಟ್ಸ್ ನಾಸಿಯಾ. ಇಲ್ಲಿ ವಾಂತಿ ಅನ್ನೋದನ್ನು ನಾಸಿಯಾ ಅನ್ನೋ ಅರ್ಥದಲ್ಲಿ ಇದು ಮಾಡಬೇಕು. ಅದಕ್ಕೆ ತಂದೆ ಹೇಳ್ತಾರೆ, ನಿಂಬೆಹಣ್ಣು ಇಟ್ಕೋ, ಇದು ಮಾಡ್ಕೋ, ಅವನಿಗೆ ಹೇಳು ನಿಂಬೆಹಣ್ಣು ಏಲಕ್ಕಿಯೋ ಯಾವುದೂ ಫಲಿಸಲ್ಲ. ಅಂದರೆ ನಿಜವಾಗ್ಲೂ ನೋಡಬೇಕಾಗಿರೋದು, ಈ ವ್ಯಕ್ತಿ ಭಾಳ ಇಂಪಾರ್ಟೆಂಟ್ ಆಗಿದೆ. ಇದು ತನಗೆ ತಾನು ಅನ್ಯನಾಗ್ತಾ ಹೋಗ್ತಾ ಇದ್ದಾನೆ. ಒಂದು ಪರಕೀಯತೆಯ ಏಲಿಯನೇಷನ್. ಪರಕೀಯತೆ ಯಾರು? ತನ್ನಿಂದ ಎಷ್ಟೋ ಸತಿ ನಾವು ಹೊರಗಡೆ ಎಲ್ಲ ಪರಿಕೀರಾಗೋದು, ನಮ್ಗೆ ನಾವೇ ಪರಿಕೀರಾಗ್ತಾ ಹೋಗ್ತೀವಿ. ಇದು ಒಂದು ರೀತಿ ಡೈಕಾಟಮಿ, ನಮ್ಮ ಒಳಗೆ ಇರುವಂತಹ ಸ್ಪ್ಲಿಟ್ ಪರ್ಸನಾಲಿಟಿ. ಸೈಕಾಲಜಿಯ ಸ್ಪ್ಲಿಟ್ ಪರ್ಸನಾಲಿಟಿ ಅಲ್ಲ. ನನ್ನ ಭಾವನೆಗಳನ್ನ, ನನ್ನ ಆದರ್ಶವನ್ನು, ನನ್ನನ್ನು ನಾನೇ ಅರ್ಥ ಮಾಡ್ಕೊಳ್ದೇ ಇರೋಂಗೆ ಸಮಾಜ ನನ್ನನ್ನು ಛಿದ್ರಗೊಳಿಸ್ತಾ ಹೋಗ್ತಾ ಇರುತ್ತೆ, ಡಿಸ್ಇಂಟಿಗ್ರೇಷನ್. ಸೊ ಈ ಚಿತ್ರ ಕೇವಲ ಹೊರಗೆ ಇರೋದು ನಮ್ಮಲ್ಲಿ ಉಂಟು ಮಾಡುವ ವಾಂತಿ ಬಗ್ಗೆ ಅಲ್ಲ, ನನಗೆ ನಾನೇ ಹಿಡ್ಕೊಳಕ್ಕಾಗ್ತಾ ಇರಲ್ಲ. ಒಂದು ಅಖಂಡವಾದಂತಹ ಸೆಲ್ಫ್, ಸ್ವ ಅನ್ನೋದಿದ್ರೆ, ದಟ್ಸ್ ಡಿಸ್ಇಂಟಿಗ್ರೇಟಿಂಗ್, ಬ್ರೇಕಿಂಗ್ ಇನ್ ಟು ಪೀಸಸ್. ಸೊ ನನ್ನೊಳಗೆ ಅದು ಬೈಲ್ ಅನ್ನೋದುವೇ ಇಲ್ಲಿ ನಾವು ಅದನ್ನ ಪ್ರತಿಮಾತ್ಮಕವಾಗಿ ನೋಡಬೇಕಾಗುತ್ತೆ, ಒಂದು ಇಮೇಜಿನ ಮೂಲಕ. ನನ್ನೊಳಗೆ ನಾನು ಸಹಿಸ್ಕೊಳಕ್ಕಾಗದೆ ಹೋದರೆ, ಅದು ಹೊರಗಡೆ ಇರಲಿ, ನನ್ನ ಒಳಗಿಂದಲೇ ನನ್ನ ಲಿವರ್ ಸರಿ ಕೆಲಸ ಮಾಡದೆ ಹೋದರೆ ಬೈಲ್ ಪ್ರೊಡ್ಯೂಸ್ ಆಗ್ತಾ ಇದ್ರೆ ವಾಂತಿ ಮಾಡ್ಕೊತಾನೆ ಹೋಗ್ತಾ ಇರ್ತೀವಿ. ಇದು ನಾವು ನೋಡಬೇಕಾಗಿರೋದು ಅಂತರಂಗದಲ್ಲಿ ಆಗ್ತಿರುವ ದಿ ಇಂಟೀರಿಯರ್ ಸೆಲ್ಫ್ ಆಗ್ತಾ ಇರೋಂತಹ ಒಂದು ವಿಚಿತ್ರವಾದಂತಹ ಅನುಭವದ ಕತೆ. ಅವನಿಗೆ ವಾಂತಿ ಮಾಡ್ಕೊತಾ ಇದ್ದಾನೆ ಹೊರತು ನಿಜವಾಗ್ಲೂ ಏನಕ್ಕೆ? ಸುಲಭ ಏನು ಅಂದರೆ ಸಮಾಜ ಹಿಂಗಿದೆ, ಅದು ಹಿಂಗಿದೆ, ರಿಸರ್ಚ್ ಹಂಗಿದೆ, ಕೆಲಸ ಬಿಟ್ಟು, ಅದು ಒಂದು ರೀತಿ ನಿಜವೇ ಕೂಡ. ಬಟ್ ಒಳಗೆ ಕೆಲಸ ಮಾಡೋದೇನು ಅಂದರೆ, ಐ ಡೋಂಟ್ ನೋ ವಾಟ್ ಐ ಆಮ್, ಹೆಂಗೆ ಹಿಡ್ಕೋಬೇಕು ಗೊತ್ತಾಗ್ತಿಲ್ಲ, ಜೀರ್ಣಿಸ್ಕೊಳ್ಳೋಕ್ಕೆ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಜೀರ್ಣ ಆಗ್ತಾ ಇರೋದು ನನ್ನೊಳಗಿರುವಂತಹ ಒಂದು ಇನ್ಫೆಕ್ಷನ್. ಸೊ ಅದಕ್ಕೆ ಇದು ಒಂದು ರೀತಿಯಾದಂಥ ಪ್ರತಿಮೆ, ಇಮೇಜ್. ಮುಖ್ಯವಾಗಿ ಇದು ನನಗೆ ಐ ಥಾಟ್ ವಾಸ್ ವೆರಿ ಇಂಪಾರ್ಟೆಂಟ್ ಈ ಫಿಲ್ಮ್ನಲ್ಲಿ. ತಂದೆ ತಾಯಿಗಳಿಗೆ ಅದು ಹಳೆ ಕಾಲದ್ದು, ಓಲ್ಡ್ ಜನ್ರೇಷನ್ ಅಷ್ಟೇ ಅಲ್ಲ, ಹೇಗೆ ಹ್ಯಾಂಡಲ್ ಮಾಡಬೇಕು, ಅದು ಕುಟುಂಬದ ಚೌಕಟ್ಟಿನೊಳಗಿರುವಂಥ ಒಂದು ಪರಿಸ್ಥಿತಿ. ಮಗ ಕೆಲಸ ಬಿಟ್ಟ, ಹೆಂಗೆ ಹುಡುಕೋದು, ಏನು ಹೇಳಬೇಕು, ಅದು ಒಂದು ಕುಟುಂಬದ ಒಳಗೆ ಡೊಮೆಸ್ಟಿಕ್ ಆರ್ಡರ್ ಅಂತ ಇರುತ್ತಲ್ಲ, ಫ್ಯಾಮಿಲಿ ಆರ್ಡರ್ ಇರುತ್ತಲ್ಲ, ಅಲ್ಲೂ ಒಂದು ಪಲ್ಲಟ ಆಗ್ತಾ ಇದೆ. ಅದಕ್ಕೆ ಅಪ್ಪ ಅಮ್ಮಂದ್ರಿಗೆ ಹೌ ಟು ಹ್ಯಾಂಡಲ್ ದಿಸ್, 3 ಚೌಕಟ್ಟಿನಲ್ಲಿ ಈ ಸಿನಿಮಾ ನಡೆಯುತ್ತೆ. ಒಂದು, ಮನೆ ಒಳಗೆ ಆಗ್ತಿರುವಂಥ ಡಿಸ್ಇಂಟಿಗ್ರೇಷನ್, ಮನೆ ಒಳಗೆ ಆಗ್ತಾ ಇದೆಯಲ್ಲ ಪರಕೀಯತೆ, ತಂದೆ ತಾಯಿ ಜೊತೆ ಮಾತಾಡೋಕ್ಕಾಗಲ್ಲ, ತಂದೆ ತಾಯಿಗಳು ಇವನ ಜೊತೆ ಮಾತಾಡೋಕ್ಕಾಗಲ್ಲ. ಎರಡನೇದು, ಸಮಾಜದಲ್ಲಿ ನಡೀತಾ ಇರೋಂಥ ಮೋಸ್ಟ್ ಇಂಪಾರ್ಟೆಂಟ್ ಅಂತರಂಗದಲ್ಲಿ ದಿ ಇಂಟೀರಿಯರ್ ಸೆಲ್ಫ್ ಈಸ್ ಡಿಸ್ಇಂಟಿಗ್ರೇಟಿಂಗ್.
ಭಾಳ ಮುಖ್ಯವಾದದ್ದು ಏನು ಅಂತಂದರೆ ಇವೆಲ್ಲ ಕ್ಲಿನಿಕಲ್ ಆಗಿ ಚಿಕಿತ್ಸಕವಾಗಿ ನೋಡ್ಬರ್ಬೋದಾಗಿತ್ತು. ಬಟ್ ದಿ ಕ್ವಾಲಿಟಿ ಗುಣ, ಚಿತ್ರದ ಗುಣ ಏನು ಅಂತಂದರೆ, ಆ್ಯಂಡ್ ದಟ್ಸ್ ವೇರ್ ಯು ಸಿ ಗುಣಮುಖವಾಗುವಂತಹ ಒಂದು ಪಾಸಿಟಿವ್ ಆದಂಥ ಒಂದು ನೆಲೆ ಇದೆಯಲ್ಲ, ನೀವು ಅದನ್ನು ಬೇಕಾದರೆ ಸ್ವಲ್ಪ ಸ್ತ್ರೀವಾದಿ ನೆಲೆಯಿಂದಲೂ ಈ ಚಿತ್ರ ನಡೆದಿದೆ ಅಂತ ಹೇಳ್ಬೋದು. ಆ ಹೆಣ್ಣು ಮಗಳಿಂದ, ಧೈರ್ಯವಾದ ಹೆಣ್ಮಗಳು, ಒನ್ ಹೂ ಸೇಸ್ ಇದು ನನಗೆ ಅಸಹ್ಯನೂ ಹುಟ್ಟಿಸಲ್ಲ, ನನಗೆ ಏನೂ ಅನಿಸಲ್ಲ, ನನ್ನನ್ನು ಬಿಟ್ಟರೆ ನಾನು ಕೂಡ ವೈಯಕ್ತಿಕವಾಗಿ ನನ್ನಂತಹ ಒಂದು ಸ್ಪಿರಿಟ್ ಇರುವಂಥ ಹೆಣ್ಣುಮಗಳು ಬಿಟ್ಟರೆ, ಸೊ ಇದು ಒಂದು ನಿಜವಾಗ್ಲೂ ಭಾಳ ದೊಡ್ಡ ಕಾಣಿಕೆ ಈ ಕಿರುಚಿತ್ರದಲ್ಲಿ. ದಟ್ ದಿ ಗರ್ಲ್ ವಾಕ್ಸ್ ಹೋಮ್ ಆ್ಯಂಡ್ ಸೇಸ್ ಐ ಕ್ಯಾನ್ ಟೇಕ್ ಇಟ್, ನಾ ಸಹಿಸಿಕೊಳ್ಳಬಲ್ಲೆ. ಸಹಿಸಿಕೊಳ್ಳೋದು ಅಷ್ಟೇ ಅಲ್ಲ, ಇದು ಗುಣವೂ ಕೂಡ ಇದೆ. ಸೊ ಒಂದು ರೀತಿಯಾದಂತಹ, ಸ್ವಲ್ಪ ತಾತ್ವಿಕವಾಗಿ ಮಾತಾಡೋದಾದರೆ, ಒಂದು ಹೃದಯಹೀನವಾದಂತಹ ಅಮಾನವೀಯವಾದಂಥ ಮ್ಯಾಸ್ಕ್ಯುಲೈನ್ ಪುರುಷತ್ವದ ಸಮಾಜದಲ್ಲಿ ಪರ್ಹ್ಯಾಪ್ಸ್ ವಿ ನೀಡ್ ಎ ಫೆಮಿನೈನ್ ಟಚ್, ದಿ ಟಚ್ ಆಫ್ ಎ ಗರ್ಲ್. ಒಂದು ಸ್ತ್ರೀ ನೆಲೆಯಿಂದ, ಸ್ತ್ರೀ ಲೋಕಾನದಾದರೆ, ಪುರುಷ ಲೋಕಾನದಿದ್ದು ಸ್ತ್ರೀ ಲೋಕಾನದಿದ್ದರೆ, ಇಟ್ಸ್ ಓನ್ಲಿ ದಿ ಗರ್ಲ್ ಹೂ ಕ್ಯಾನ್ ಹೀಲ್, ಕ್ಯೂರ್. ಬಹುಶಃ ನಮ್ಮ ಸಮಾಜಕ್ಕೆ ಬರೀ ಚಿತ್ರ ಅಲ್ಲ, ಇದು ರೆಮಿಡಿ ಸಲ್ಯೂಷನ್ ಕೊಡ್ತಿಲ್ಲ. ಇದು ತಗೊಳ್ಳಿ, ಈ ಸಲ್ಯೂಷನ್ನು ಅಪ್ಲೈ ಮಾಡಿಬಿಡಿ, ಔಷಧಿ ತೊಗೊಂಡ್ಬಿಡಿ, ಎಲ್ಲ ಸರಿ ಹೋಗುತ್ತೆ. ಎಲ್ಲ ಕಡೆನೂ ಬಹುಶಃ ಈ ರೀತಿಯಾದಂಥ ಸ್ತ್ರೀ ಸ್ಪರ್ಶ, ದಿ ಫೆಮಿನೈನ್ ಟಚ್ ಇಸ್ ಪರ್ಹ್ಯಾಪ್ಸ್ ದಿ ಆಲ್ಟರ್ನೇಟಿವ್. ಪರ್ಯಾಯ ಹುಡುಕೋದಾದರೆ ಬಹುಶಃ ಈ ಕಡೆ. ಸೊ ಅದು ಹೆಣ್ಣು ಕೂಡ ಅವಳು ಹೌದು. ಶಿ ಈಸ್ ಎ ಯಂಗ್ ಗರ್ಲ್, ಡೇರಿಂಗ್, ಕರೇಜಿಯಸ್. ಬಟ್ ಅದನ್ನು ಸ್ವಲ್ಪ ನಾವು ವಿಶಾಲವಾದ ನೆಲೆ ನೋಡೋಂಗಿದ್ರೆ, ಅದರ ವ್ಯಾಪ್ತಿ ಜಾಸ್ತಿ ಮಾಡೋಂಗಿದ್ರೆ, ಬಹುಶಃ ದಿಸ್ ಡೆಕೆಡೆಂಟ್, ಡಿಜೆನರೇಟ್ ಸೊಸೈಟಿ ನೀಡ್ಸ್ ದಿಸ್ ಫೆಮಿನೈನ್ ಟಚ್. ಇದು ಎಲ್ಲರ ಹುಡುಕಾಟ ಇದೆಯಲ್ಲ. ಸೊ ಆವಾಗ ವಾಂತಿಲಿ ಕೊನೆಗೊಳ್ಳಲ್ಲ, ವಾಂತಿಗೆ ಒಂದು ಶಮನ ಸಿಗುತ್ತೆ, ಒಂದು ರೆಮಿಡಿ ಸಿಗುತ್ತೆ. ಅದು ಕೂಡ ಸಲ್ಯೂಷನ್ ಆಗಲ್ಲ. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಇಟ್ಸ್ ನಾಟ್ ಎ ಸಲ್ಯೂಷನ್ ಬಟ್ ಎನ್ ಆಲ್ಟರ್ನೇಟಿವ್, ಒಂದು ಪರ್ಯಾಯ. ಸೊ ಕಾಣಿಸ್ತಾ ಇರೋದು, ಅನುಭವಿಸ್ತಾ ಇರೋದು, ಇದನ್ನು ಮೀರುವಂತಹ ಪರ್ಯಾಯ ಇದ್ದರೆ ಎಲ್ಲ ವರ್ಕ್ಸ್ ಆಫ್ ಆರ್ಟು ಸಲ್ಯೂಷನ್ ಕೊಡಲ್ಲ, ಬಟ್ ಆಲ್ಟರ್ನೇಟಿವ್ಸ್ ಪರ್ಯಾಯಗಳನ್ನ ಕೊಡುತ್ತೆ. ಯಾಕೆಂದರೆ ಸಲ್ಯೂಷನ್ ಅಪ್ಲೈ ಮಾಡೋಕ್ಕಲ್ಲ ಇರೋದು, ಬಟ್ ನಾವುಗಳು ನಮ್ಮ ಪರ್ಯಾಯಗಳನ್ನು, ಆಲ್ಟರ್ನೇಟಿವ್ಸ್ಗಳನ್ನ ಹುಡುಕೋತಾ ಹೋಗಬೇಕು. ತಿರ್ಗಾ ಮೊದಲನೇ ಮಾತಿಗೆ ಹೋಗೋದಾದರೆ, ಒನ್ ಆಫ್ ದಿ ಗ್ರೇಟ್ ಫಿಲ್ಮ್ ಮೇಕರ್ಸ್ ಅವನು ಹೇಳ್ತಾನೆ, ಇದು ಚಲನಚಿತ್ರದ ಚೌಕಟ್ಟಿಗೆ ಸಂಬಂಧಪಟ್ಟಂಗೆ. ಎವ್ರಿ ಫಿಲ್ಮ್, ಜಾನ್ ಲೂಕ್ ಗೊಡಾರ್ಡ್ ಅಂತ ಒಂದು ರೀತಿ ಸಿನಿಮಾದಲ್ಲಿ ಒಂದು ಕ್ರಾಂತಿ ಉಂಟು ಮಾಡಿದವನು. ಅವನು ಹೇಳ್ತಾನೆ, ಎವ್ರಿ ಫಿಲ್ಮ್ ಮಸ್ಟ್ ಹ್ಯಾವ್ ಎ ಬಿಗಿನಿಂಗ್, ಎ ಮಿಡಲ್ ಆ್ಯಂಡ್ ಎನ್ ಎಂಡ್. ಒಂದು ಬಿಗಿನಿಂಗ್, ಪ್ರಾರಂಭ ಅನ್ನೋದಿರುತ್ತೆ, ಮಧ್ಯಭಾಗ ಅನ್ನೋದಿರುತ್ತೆ, ಕೊನೆ ಭಾಗ ಅಂತಿರುತ್ತೆ, ಬಟ್ ನಾಟ್ ನೆಸೆಸರಿಲಿ ಇನ್ ದಟ್ ಆರ್ಡರ್. ಸೊ ಯಾವುದನ್ನು ಕೊನೆ ಅಂತೀರೋ ಅದು ಮಧ್ಯದಲ್ಲಿ ಬರ್ಬೋದು, ಮಧ್ಯ ಅನ್ನೋದು ಇದರಲ್ಲಿ ಬರ್ಬೋದು, ಇನ್ನೊಂದು ಆಮೇಲೆ ಬರ್ಬೋದು. ಸೊ ನೇರ ರೇಖೆಯಲ್ಲಿ 1 to 10 ಇರಲ್ಲ. ಯು ಮೇ ಹ್ಯಾವ್ ಟು ಬಿಗಿನ್ ವಿತ್ 10, ಗೋ ಟು 4, ಕಮ್ ಟು 6, ಕಮ್ ಟು 8. ಸೊ ಎಡಿಟಿಂಗ್ ಅನ್ನೋದು ಇದೆಯಲ್ಲ, ಅದಕ್ಕೆ ನಿಜವಾದ ಪದ ಏನು ಅಂದರೆ ಸುಮ್ಮನೆ ಕತ್ತರಿಸ್ಬಿಟ್ಟು ಅಂಟಿಸ್ಬಿಟ್ಟು ಜೋಡಿಸೋದು ಅನ್ನೋದಲ್ಲ. ಎಡಿಟಿಂಗಿಗೆ ಭಾಳ ದೊಡ್ಡ ಒಂದು ಪದ ಇದೆ ಸಿನಿಮಾ ಥಿಯರಿಲಿ, ಮಾಂಟಾಜ್ ಅಂದ್ಬಿಟ್ಟು. ಅಂದರೆ ನಾವು ಹೇಗೆ ಗ್ರಹಿಸ್ತೀವೋ ಸಾಹಿತ್ಯದ ವಿದ್ಯಾರ್ಥಿಗೆ ಗೊತ್ತು. ಪ್ರಜ್ಞೆ ಅನ್ನೋದು ಸ್ಟ್ರೀಮ್ ಆಫ್ ಕಾನ್ಷಿಯಸ್ನೆಸ್, ಒಂದು ಪ್ರವಾಹ ಇದ್ದಂಗೆ ಪ್ರಜ್ಞೆ. ಇಲ್ಲಿದ್ದವನು 30 ವರ್ಷದ ಹಿಂದೆ ಏನು ನಡೀತು ಅನ್ನೋದು ಯೋಚನೆ ಮಾಡ್ತಾ ಇರ್ಬೋದು, 10 ವರ್ಷದ ನಂತರ ಏನಾಗುತ್ತೆ ಅಂತ ಇರ್ಬೋದು. ದೈಹಿಕವಾಗಿ ನಾವು ಇಲ್ಲಿರ್ತೀವಿ, ಆದರೆ ಮನಸ್ಸು ಅನ್ನೋದು, ಅನುಭವ ಅನ್ನೋದು, ವಿಚಾರ ಅನ್ನೋದು ಎಲ್ಲಿಂದ ಎಲ್ಲಿಗೆ ಬೇಕಾದರೆ ಜಂಪ್ ಆಗ್ತಾ ಇರುತ್ತೆ. ಆ ರೀತಿ ಅವನ್ನೆಲ್ಲ ಕ್ರೋಢೀಕರಿಸೋದಿದೆಯಲ್ಲ, ಅದು ಮಾಂಟಾಜ್, ಯು ಆರ್ಗನೈಸ್. ಇದು ಒಂದು ರೀತಿ ಮನುಷ್ಯರ ಪ್ರಜ್ಞೆಯೇ ಚಲಿಸುವ ಕ್ರಮ. ಅದು ಇಟ್ ಗೋಸ್ ಫಾರ್ವರ್ಡ್, ಜಂಪ್ಸ್ ಬ್ಯಾಕ್ವರ್ಡ್, ಅಲ್ಲಿಂದ ಇನ್ನೆಲ್ಲಿಗೋ ಹೋಗುತ್ತೆ.
ವಿಭಿನ್ನ ನೆಲೆಗಳಲ್ಲಿ ಸಂಚಾರ ಮಾಡ್ತೀವಿ. ಆ ರೀತಿ ಒಂದು ಚೌಕಟ್ಟಿನಲ್ಲಿ ಈ ಸಿನಿಮಾದ ಕನ್ಫ್ಯೂಷನ್ ಅಂದರೆ ಅಸಂಗತವಾದ ಬದುಕಿದೆಯಲ್ಲ, ಅದನ್ನು ಹೇಗೆ ಗ್ರಹಿಸಬೇಕು ಅನ್ನೋದು ನಮಗೆ ಗೊತ್ತಿರಲ್ಲ. ಸೊ ಅದರಿಂದ ದಿ ಕನ್ಫ್ಯೂಷನ್ ಇಸ್ ಅಬೌಟ್ ದಿ ಅಬ್ಸರ್ಡಿಟಿ. ಇಟ್ಸ್ ಅಬ್ಸರ್ಡ್. ಆಮೇಲೆ ಮಾತುಗಳು ನಮ್ಮಲ್ಲಿ ಏನಾದರೂ ಒಂದು ಅನುಭವವನ್ನು ಕೊಡಂಗಿದ್ರೆ ಅದು ಚಿತ್ರದ ಮಾತೆ. ಇವಾಗ ಶೇಕ್ಸ್ಪಿಯರ್ನ ಕುರೋಸಾವಾನಂತ ತಮಗೆ ಬೇಕಿದ್ದಂಗೆ ಬದಲಾಯಿಸ್ತಾರೆ. ಆದರೆ ರಷ್ಯನ್ ಪ್ರೊಡಕ್ಷನ್ಸ್ ನೋಡಿದ್ರೆ ಶೇಕ್ಸ್ಪಿಯರ್ ಪುಸ್ತಕದಿಂದಲೇ ಲೈನ್ಸನ್ನು ಹಂಗಂಗೆ ಓದ್ತಿರ್ತಾರೆ. ಸೊ ಇಟ್ಸ್ ಲೈಕ್ ರೀಡಿಂಗ್ ದಿ ಶೇಕ್ಸ್ಪಿಯರಿಯನ್ ಟೆಕ್ಸ್ಟ್. ಮ್ಯಾಕ್ಬೆತ್ ಓದಲು ಎಲ್ಲ ಮಾಡಿದ್ದಾರೆ. ಕಾಲ್ಜ್ನಿ ಸೇವನ್ನ ಅವನು ಮಾಡಿದ್ದಾನೆ. ಬೇರೆಯವ್ರ ಥರ ಅದನ್ನು ಬದಲಾಯಿಸಲ್ಲ. ಶೇಕ್ಸ್ಪಿಯರಿಯನ್ ಲೈನ್ಸ್ ಅಂದರೆ ಸಿನಿಮಾ ಅದು ನಾಟಕದಲ್ಲಿ ನಡೆಯುತ್ತಲ್ಲ, ಅಲೆಕ್ ಗಿನೆಸ್ಸು, ಲಾರೆನ್ಸ್ ಅಲಿವಿಯರ್ ನಾಟಕ ಬರ್ತಾನೆ. ಶೇಕ್ಸ್ಪಿಯರಿಯನ್ ಲೈನ್ಸ್ ಬಟ್ ಎಷ್ಟು ಡ್ರಾಮಾ ಕ್ರಿಯೇಟ್ ಮಾಡುತ್ತೆ ಅಂದರೆ ಸಹಜವಾಗಿದ್ದರೆ ಚಿತ್ರದಲ್ಲಿ ಪ್ರತಿಮೆಗಳ ಮೂಲಕ ಅದು ಸಾಹಿತ್ಯದ ಭಾಷೆಯೂ ಹೌದು, ಸಿನಿಮಾದ ಭಾಷೆಯೂ ಹೌದು. ಆ ಕೃತಕವಾದಂಥ ವಿಂಗಡಣೆ ಮಾಡೋಕ್ಕಾಗಲ್ಲ. ಎಕ್ಸಲೆಂಟ್ ಪರ್ಫಾರ್ಮೆನ್ಸ್, ವೆರಿ ಗುಡ್. ಸ್ವಲ್ಪ ಪಾಠ ಕಲಿಯೋದಿದೆ ತಂದೆ ತಾಯಿಗಳಾಗಿ. ಆಮೇಲೆ ಭೇದಿಸ್ಕೊಂಡು ಬರ್ತಾಳಲ್ಲ ಹುಡುಗಿ, ನನಗೆ ಗೊತ್ತು, ಸ್ವಲ್ಪ ಬಿಟ್ಟುಬಿಡಿ ಅವನನ್ನು, ಅದು ವಿಮೋಚನೆಯ ದಾರಿ. ಕಂಗ್ರಾಟ್ಸ್ ಮಹೇಶ್.